ಸ್ನೇಹಿತರೆ, ಚಳಿಗಾಲ ಆರಂಭವಾಗುತ್ತಿದ್ದಂತೆ ಹೃದಯಘಾತದ ಪ್ರಕರಣಗಳಲ್ಲಿ ಏಕಾಏಕಿ ಹೆಚ್ಚಳ ಕಂಡುಬರುತ್ತದೆ. ವೈದ್ಯರ ಅಭಿಪ್ರಾಯದಂತೆ ಚಳಿಯಲ್ಲಿ ರಕ್ತನಾಳಗಳು ಸಂಕುಚಿತವಾಗುತ್ತವೆ. ಇದರಿಂದ ರಕ್ತದ ಒತ್ತಡ ಹೆಚ್ಚಾಗಿ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡ ಬೀಳುತ್ತದೆ. ಹೃದಯವು ದೇಹಕ್ಕೆ ರಕ್ತ ಪೂರೈಸಲು ಸಾಮಾನ್ಯಕ್ಕಿಂತ ಹೆಚ್ಚು ಶ್ರಮಿಸಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಚಳಿಗಾಲದಲ್ಲಿ ಹೃದಯ ಸಂಬಂಧಿತ ತುರ್ತು ಸಮಸ್ಯೆಗಳು ಮತ್ತು ಆಕಸ್ಮಿಕ ಮರಣದ ಅಪಾಯ ಹಲವು ಪಟ್ಟು ಹೆಚ್ಚಾಗುತ್ತದೆ. ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ಮತ್ತು ತೀವ್ರವಾದ ಚಳಿಯ ಗಾಳಿಗೆ ಒಡ್ಡಿಕೊಳ್ಳುವಾಗ ಈ ಅಪಾಯ ಇನ್ನಷ್ಟು ಹೆಚ್ಚಾಗುತ್ತದೆ. ಚಳಿಗಾಲದಲ್ಲಿ ನಮ್ಮ ದೇಹವು ತನ್ನನ್ನು ತಾನೇ ಬೆಚ್ಚಗಿರಿಸಿಕೊಳ್ಳಲು ಸಾಮಾನ್ಯಕ್ಕಿಂತ ಹೆಚ್ಚು ಶ್ರಮ ಪಡುತ್ತದೆ. ಈ ಸಂದರ್ಭದಲ್ಲಿ ದೇಹದ ತಾಪಮಾನವನ್ನು ಸಮತೋಲನದಲ್ಲಿಡಲು ಹೃದಯವು ಹೆಚ್ಚು ವೇಗವಾಗಿ ಹಾಗೂ ಹೆಚ್ಚು ಶಕ್ತಿಯಿಂದ ರಕ್ತವನ್ನು ಪಂಪ್ ಮಾಡಬೇಕಾಗುತ್ತದೆ. ಜೊತೆಗೆ ಚಳಿಯಲ್ಲಿ ಬೆವರು ಕಡಿಮೆ ಆಗುವ ಕಾರಣ ದೇಹದಲ್ಲಿರುವ ಹಾನಿಕಾರಕ ವಿಷ ಪದಾರ್ಥಗಳು ಅಂದರೆ ಟಾಕ್ಸಿನ್ಸ್ಗಳು ಸರಿಯಾಗಿ ಹೊರಹೋಗುವುದಿಲ್ಲ. ಇದರ ಪರಿಣಾಮವಾಗಿ ರಕ್ತ ಗಟ್ಟಿಯಾಗುತ್ತದೆ, ರಕ್ತದ ಹರಿವು ನಿಧಾನಗೊಳ್ಳುತ್ತದೆ ಮತ್ತು ರಕ್ತ ಗಟ್ಟಿಗೆಗಳು ಅಂದರೆ ಬ್ಲಡ್ ಕ್ಲಾಟ್ಗಳು ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ. ಈ ಎಲ್ಲ ಬದಲಾವಣೆಗಳು ಸೇರಿ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟು ಮಾಡುತ್ತವೆ ಮತ್ತು ಹೃದಯಘಾತ ಸಂಭವಿಸಲು ಅನುಕೂಲಕರವಾದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತವೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಡಾಕ್ಟರ್ ಪ್ರಕಾರ ಚಳಿಗಾಲದಲ್ಲಿ ಎಂತಹ 8 ಬಗೆಯ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗುವ ರಿಸ್ಕ್ ಅಥವಾ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತದೆ ಮತ್ತು ಇದರಿಂದ ನಿಮ್ಮ ಜೀವವನ್ನು ಹೇಗೆ ಉಳಿಸಿಕೊಳ್ಳಬೇಕೆಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. 1. ಸ್ನೇಹಿತರೆ, ಮೊದಲನೆಯದಾಗಿ ಮಧುಮೇಹ ರೋಗಿಗಳಲ್ಲಿ ಹೃದಯಘಾತದ ಅಪಾಯ ಸಾಮಾನ್ಯವಾಗಿ ಹೆಚ್ಚು ಇರುತ್ತದೆ. ಆದರೆ ಚಳಿಗಾಲದಲ್ಲಿ ಈ ಅಪಾಯ ಇನ್ನೂ ತೀವ್ರವಾಗಿ ಹೆಚ್ಚುತ್ತದೆ. ತಂಪು ಪರಿಸರದಲ್ಲಿ ರಕ್ತದ ಶರ್ಕರ ಅಂದರೆ ಬ್ಲಡ್ ಶುಗರ್ ಮಟ್ಟ ಅಸಮತೋಲನವಾಗಬಹುದು ಹಾಗೂ ರಕ್ತನಾಳಗಳಲ್ಲಿ ತಡೆಗಳು ಅಂದರೆ ಬ್ಲಾಕೇಜ್ ವೇಗವಾಗಿ ರೂಪುಗೊಳ್ಳಬಹುದು. ಇದರಿಂದ ಹೃದಯದ ಮೇಲೆ ಒತ್ತಡ ಹೆಚ್ಚಾಗಿ ಹೃದಯಘಾತ ಸಂಭವದ ಸಂಭವನೀಯತೆ ಹೆಚ್ಚುತ್ತದೆ. ವೈದ್ಯರು ಸಲಹೆ ನೀಡುವಂತೆ ಮಧುಮೇಹ ರೋಗಿಗಳು ಚಳಿಗಾಲದಲ್ಲಿ ತಮ್ಮ ಆಹಾರ ಕ್ರಮ ಅಂದರೆ ಹಲವು ಪೌಷ್ಟಿಕ ಆಹಾರ, ದಿನನಿತ್ಯದ ನಡೆಯುವ ವ್ಯಾಯಾಮ ಮತ್ತು ಔಷಧಿ ಸೇವನೆಗೆ ದ್ವಿಗುಣ ಗಮನ ನೀಡಬೇಕು. ಜೊತೆಗೆ ರಕ್ತದ ಶರ್ಕರ ಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸಿ ತಂಪಿನಿಂದ ದೇಹವನ್ನು ಕಾಪಾಡಲು ಬಿಸಿಯಾದ ಬಟ್ಟೆ ಧರಿಸಬೇಕು ಮತ್ತು ತಂಪಾದ ಗಾಳಿಯನ್ನೇರದಂತೆ ಎಚ್ಚರಿಕೆ ವಹಿಸಬೇಕು. ಈ ಎಲ್ಲ ಕ್ರಮಗಳನ್ನು ಪಾಲಿಸಿದರೆ ಚಳಿಗಾಲದಲ್ಲಿ ಹೃದಯ ಆರೋಗ್ಯವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬಹುದು ಮತ್ತು ಮಧುಮೇಹದ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಎರಡನೆಯದಾಗಿ, ಹೃದಯಘಾತವನ್ನು ಈಗಾಗಲೇ ಅನುಭವಿಸಿದವರು, ಎಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರು ಅಥವಾ ಕರೋನರಿ ಆರ್ಟರಿ ರೋಗ ಹೊಂದಿರುವವರು ಚಳಿಗಾಲದಲ್ಲಿ ಅತ್ಯಂತ ಹೆಚ್ಚು ಅಪಾಯದೊಳಗಾಗುತ್ತಾರೆ. ತಂಪಿನ ಪರಿಣಾಮದಿಂದ ರಕ್ತದ ಹರಿವು ನಿಧಾನವಾಗುತ್ತದೆ ಮತ್ತು ರಕ್ತದಲ್ಲಿ ತಡೆಗಳು ತ್ವರಿತವಾಗಿ ಉಂಟಾಗಲು ಸಾಧ್ಯತೆ ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬರುತ್ತದೆ ಮತ್ತು ಹೃದಯಘಾತ ಸಂಭವಿಸುವ ಸಾಧ್ಯತೆ ಬಹಳ ಹೆಚ್ಚಾಗುತ್ತದೆ. ಆದ್ದರಿಂದ ಈ ರೀತಿಯ ರೋಗಿಗಳು ಚಳಿಗಾಲದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಉದಾಹರಣೆಗೆ, ಶೀತದಿಂದ ರಕ್ಷಿಸಲು ಬಿಸಿಯಾದ ಬಟ್ಟೆ ಧರಿಸುವುದು, ತಣ್ಣನೆಯ ಗಾಳಿ ಅಥವಾ ನೀರಿನಲ್ಲಿಗೆ ನೇರವಾಗಿ ಸಂಪರ್ಕ ತಪ್ಪಿಸುವುದು, ಔಷಧಿಗಳನ್ನು ನಿಯಮಿತವಾಗಿ ವೈದ್ಯರ ಸೂಚನೆಯಂತೆ ತೆಗೆದುಕೊಳ್ಳುವುದು ಮತ್ತು ಯಾವುದೇ ಅಸಹಜ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಂತ ಅವಶ್ಯಕ. ಈ ಎಚ್ಚರಿಕೆಗಳನ್ನು ಪಾಲಿಸುವ ಮೂಲಕ ಹೃದಯ ಸಂಬಂಧಿತ ಅಪಾಯವನ್ನು ಕಡಿಮೆ ಮಾಡಿ ಚಳಿಗಾಲದಲ್ಲಿ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಬಹುದು. ಮೂರನೆಯದಾಗಿ, ಹೈ ಬ್ಲಡ್ ಪ್ರೆಷರ್ ಸಮಸ್ಯೆಯಿಂದ ಬಳಲುವವರಿಗೆ ಚಳಿಗಾಲವು ಅತ್ಯಂತ ಅಪಾಯಕಾರಿ ಆಗಬಹುದು. ತಂಪಿನಲ್ಲಿ ರಕ್ತದ ಒತ್ತಡ ಅಕಸ್ಮಾತ್ ಹೆಚ್ಚಾಗಬಹುದು. ಇದರಿಂದ ಹೃದಯದ ಧಮನಿಗಳ ಮೇಲೆ ಹೆಚ್ಚುವರಿ ಒತ್ತಡ ಬರುವ ಸಾಧ್ಯತೆ ಇದೆ. ಹೃದಯ ಸಂಬಂಧಿತ ಸಮಸ್ಯೆಗಳ ಅಪಾಯ ಹೆಚ್ಚುವು ಸಹಜ. ವೈದ್ಯರು ಸಲಹೆ ನೀಡುವಂತೆ ಹೈ ಬಿಪಿ ಹೊಂದಿರುವವರು ಚಳಿಗಾಲದಲ್ಲಿ ತಮ್ಮ ರಕ್ತದ ಒತ್ತಡವನ್ನು ನಿಯಮಿತವಾಗಿ ಪರಿಶೀಲಿಸಬೇಕು. ಔಷಧಿಗಳ ಸೇವನೆಗೆ ಲಾಪರವಾಹಿ ಮಾಡಬಾರದು ಮತ್ತು ತಂಪಾದ ಗಾಳಿಯಿಂದ ದೇಹವನ್ನು ರಕ್ಷಿಸಿಕೊಳ್ಳಬೇಕು. ಜೊತೆಗೆ ಶೀತದಲ್ಲಿ ಹೊರಗೆ ಹೋಗುವಾಗ ಬಿಸಿಯಾದ ಬಟ್ಟೆ ಧರಿಸುವುದು ಹೃದಯದ ಮೇಲೆ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈ ಎಲ್ಲ ಕ್ರಮಗಳನ್ನು ಪಾಲಿಸಿದರೆ ಚಳಿಗಾಲದಲ್ಲಿ ಹೃದಯ ಸಂಬಂಧಿತ ಅಪಾಯವನ್ನು ಕಡಿಮೆ ಮಾಡಬಹುದು ಮತ್ತು ಆರೋಗ್ಯವನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬಹುದು. ನಾಲ್ಕನೆಯದಾಗಿ, ವಯಸ್ಸು ಹೆಚ್ಚಾದಂತೆ ಹೃದಯದ ರಕ್ತನಾಳಗಳು ನಿಧಾನವಾಗಿ ಬಲಹೀನವಾಗುತ್ತವೆ.
ಇದರಿಂದ ಹೃದಯಘಾತದ ಅಪಾಯ ಸಹ ಹೆಚ್ಚಾಗುತ್ತದೆ. 50 ವರ್ಷಕ್ಕಿಂತ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರು ಚಳಿಗಾಲದಲ್ಲಿ ಹೃದಯಘಾತದ ಉನ್ನತ ಅಪಾಯ ಗುಂಪಿನಲ್ಲಿ ಸೇರುತ್ತಾರೆ. ವಿಶೇಷವಾಗಿ ಬೆಳಿಗ್ಗೆ ಬೇಗನೆ ಎದ್ದು ತಣ್ಣನೆಯ ಹವೆಯಲ್ಲಿ ಹೊರಗೆ ಹೋಗುವುದು, ಅಕಸ್ಮಾತ್ ತಣ್ಣನೆಯ ನೀರನ್ನು ಬಳಸುವುದು ಅಥವಾ ಹೆಚ್ಚು ಶ್ರಮ ಮಾಡುವುದರಿಂದ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡ ಬರುವ ಸಾಧ್ಯತೆ ಹೆಚ್ಚು. ಈ ಕಾರಣದಿಂದ 50 ವರ್ಷಕ್ಕೂ ಮೇಲ್ಪಟ್ಟವರು ಚಳಿಗಾಲದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಅವರಿಗೆ ಬಿಸಿಯಾದ ಬಟ್ಟೆಗಳನ್ನು ಧರಿಸುವುದು, ಹೊರಗೆ ಹೋಗುವ ಮೊದಲು ದೇಹವನ್ನು ತಾಪಮಾನ ಸಮತೋಲನಕ್ಕೆ ತರುವ ವ್ಯಾಯಾಮ ಮಾಡುವುದು, ತಣ್ಣನೆಯ ನೀರನ್ನು ನಿಧಾನವಾಗಿ ಬಳಸುವುದು ಮತ್ತು ಹೆಚ್ಚಿನ ಶ್ರಮವನ್ನು ತಾಳಬಾರದು ಎಂದು ವೈದ್ಯರು ಸಲಹೆ ನೀಡುತ್ತಾರೆ. ಈ ಎಚ್ಚರಿಕೆಗಳನ್ನು ಪಾಲಿಸಿದರೆ ಚಳಿಗಾಲದಲ್ಲಿ ಹೃದಯ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಬಹುದು ಮತ್ತು ಹೃದಯಘಾತದ ಅಪಾಯವನ್ನು ಕಡಿಮೆ ಮಾಡಬಹುದು. 5ನೇದಾಗಿ, ಸಿಗರೇಟ್ ಸೇವನೆಯಿಂದ ರಕ್ತನಾಳಗಳು ಕುಗ್ಗುತ್ತವೆ. ಇದರ ಪರಿಣಾಮವಾಗಿ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡ ಬೀಳುತ್ತದೆ. ಇದರಿಂದ ಹೃದಯವು ರಕ್ತವನ್ನು ಪಂಪ್ ಮಾಡಲು ಹೆಚ್ಚು ಶ್ರಮಿಸಬೇಕಾಗಿ ಬರುತ್ತದೆ ಮತ್ತು ಹೃದಯಘಾತದ ಅಪಾಯ ಹೆಚ್ಚಾಗುತ್ತದೆ. ಇನ್ನು ಚಳಿಗಾಲದಲ್ಲಿ ಮದ್ಯಪಾನ ಮಾಡುವುದರಿಂದ ರಕ್ತದ ಒತ್ತಡವು ಅಚಾನಕ್ಕಾಗಿ ಏರಿಳಿತವಾಗಬಹುದು. ಕೆಲವೊಮ್ಮೆ ಬಿಪಿ ತುಂಬಾ ಹೆಚ್ಚಾಗಬಹುದು ಅಥವಾ ಅತಿಯಾಗಿ ಕುಸಿಯಬಹುದು. ಇದು ಹೃದಯಕ್ಕೆ ಗಂಭೀರ ಅಪಾಯವನ್ನುಂಟು ಮಾಡುತ್ತದೆ. ಇದಲ್ಲದೆ ಹೆಚ್ಚಿನ ಬೊಜ್ಜು ಹಾಗೂ ಹೆಚ್ಚಿನ ಕೊಲೆಸ್ಟ್ರಾಲ್ ಇರುವವರಿಗೆ ಚಳಿಗಾಲದಲ್ಲಿ ಹೃದಯಘಾತದ ಅಪಾಯ ಇನ್ನಷ್ಟು ಜಾಸ್ತಿ ಆಗುತ್ತದೆ. ಏಕೆಂದರೆ ಚಳಿಯಲ್ಲಿ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವು ಸಹಜವಾಗಿಯೇ ಹೆಚ್ಚುವ ಸಾಧ್ಯತೆ ಇರುತ್ತದೆ. ದೇಹದಲ್ಲಿ ಹೆಚ್ಚುವರಿ ಕೊಬ್ಬು ಮತ್ತು ಚರ್ಮದಡಿ ಸಂಗ್ರಹವಾಗುವ ಚರ್ಬಿ ಧಮನಿಗಳಲ್ಲಿ ಬ್ಲಾಕೇಜ್ ಉಂಟಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಈ ಬ್ಲಾಕೇಜ್ಗಳು ಹೃದಯಕ್ಕೆ ಹೋಗುವ ರಕ್ತ ಪ್ರವಾಹವನ್ನು ಕಡಿಮೆ ಮಾಡಿ ಅಂತಿಮವಾಗಿ ಹೃದಯಘಾತಕ್ಕೆ ಕಾರಣವಾಗಬಹುದು. 7ನೇದಾಗಿ, ಅತಿಯಾದ ಮಾನಸಿಕ ಒತ್ತಡದಲ್ಲಿ ಜೀವನ ನಡೆಸುವವರಿಗೂ ಹೃದಯಘಾತದ ಅಪಾಯ ಹೆಚ್ಚು ಇರುತ್ತದೆ. ಮಾನಸಿಕ ಒತ್ತಡವು ಹೃದಯಕ್ಕೆ ದೊಡ್ಡ ಶತ್ರುವಾಗಿದ್ದು ಚಳಿಗಾಲದಲ್ಲಿ ಡಿಪ್ರೆಷನ್, ಒಂಟಿತನ ಮತ್ತು ನಿದ್ರೆಯ ಕೊರತೆ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಇದರ ಪರಿಣಾಮವಾಗಿ ಹೃದಯದ ಹಾರ್ಟ್ ರೇಟ್ ಅಸಮತೋಲನವಾಗಬಹುದು ಮತ್ತು ಹೃದಯದ ಮೇಲೆ ಹೆಚ್ಚುವರಿ ಒತ್ತಡ ಬಂದು ಹೃದಯಘಾತದ ಅಪಾಯ ಉಂಟಾಗುತ್ತದೆ. ವೈದ್ಯರು ಹೇಳುವಂತೆ ಇಂತಹ ಸಂದರ್ಭದಲ್ಲಿ ಮನಸ್ಸನ್ನು ಶಾಂತವಾಗಿಡುವುದು ಬಹಳ ಮುಖ್ಯ. ಪ್ರತಿದಿನ ಧ್ಯಾನ ಅಂದರೆ ಮೆಡಿಟೇಷನ್ ಮಾಡುವುದು, ಸಮರ್ಪಕ ಮತ್ತು ಆಳವಾದ ನಿದ್ರೆ ಪಡೆಯುವುದು ಹಾಗೂ ಸದಾ ಧನಾತ್ಮಕ ಚಿಂತನೆ ಬೆಳೆಸುವುದು ಹೃದಯದ ಆರೋಗ್ಯಕ್ಕೆ ಅತ್ಯಂತ ಲಾಭಕರ. ಜೊತೆಗೆ ಕುಟುಂಬದವರ ಜೊತೆ ಸಮಯ ಕಳೆಯುವುದು, ಮನಸ್ಸಿಗೆ ಸಂತೋಷ ನೀಡುವ ಚಟುವಟಿಕೆಗಳಲ್ಲಿ ತೊಡಗುವುದು ಕೂಡ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಹೃದಯವನ್ನು ಸುರಕ್ಷಿತವಾಗಿಡಲು ಸಹಾಯ ಮಾಡುತ್ತದೆ. 8ನೇದಾಗಿ, ಚಳಿಗಾಲದಲ್ಲಿ ಬೆಳಿಗ್ಗೆ ಬಹಳ ಬೇಗ, ವಿಶೇಷವಾಗಿ 5 ರಿಂದ 7 ಗಂಟೆಯ ನಡುವೆ ಹೊರಗೆ ಹೋಗುವವರು ಹೆಚ್ಚಿನ ಅಪಾಯದಲ್ಲಿರುತ್ತಾರೆ. ಈ ಸಮಯದಲ್ಲಿ ತಾಪಮಾನ ಅತ್ಯಂತ ಕಡಿಮೆಯಾಗಿರುತ್ತದೆ ಮತ್ತು ಚಳಿ ಹೆಚ್ಚು ತೀವ್ರವಾಗಿರುತ್ತದೆ. ಇಂತಹ ತಣ್ಣನೆಯ ಗಾಳಿ ಅಕಸ್ಮಾತ್ ದೇಹದ ಮೇಲೆ ಬೀಳುವುದರಿಂದ ರಕ್ತನಾಳಗಳು ತಕ್ಷಣ ಸಂಕುಚಿತವಾಗುತ್ತವೆ, ಹೃದಯದ ಮೇಲೆ ಆಕಸ್ಮಿಕ ಒತ್ತಡ ಉಂಟಾಗುತ್ತದೆ ಹಾಗೂ ಹೃದಯಘಾತದ ಅಪಾಯ ಇನ್ನಷ್ಟು ಹೆಚ್ಚಾಗುತ್ತದೆ. ವೈದ್ಯರ ಪ್ರಕಾರ ಈ ಸಮಯದಲ್ಲೇ ಹೃದಯಘಾತದ ಪ್ರಕರಣಗಳು ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಚಳಿಗಾಲದಲ್ಲಿ ಅನಾವಶ್ಯಕವಾಗಿ ಬಹಳ ಬೆಳಿಗ್ಗೆ ಹೊರಗೆ ಹೋಗುವುದನ್ನು ತಪ್ಪಿಸಬೇಕು. ಹೊರಗೆ ಹೋಗಲೇಬೇಕಾದ ಸಂದರ್ಭದಲ್ಲಾದರೂ ದೇಹವನ್ನು ಚೆನ್ನಾಗಿ ಬಿಸಿಯಾಗಿಟ್ಟುಕೊಳ್ಳುವ ಬಟ್ಟೆ ಧರಿಸಿ ನಿಧಾನವಾಗಿ ನಡೆಯಬೇಕು ಮತ್ತು ಹೃದಯಕ್ಕೆ ಏಕಾಏಕಿ ಶ್ರಮ ಬರುವಂತೆ ಮಾಡಬಾರದು. ಈ ರೀತಿಯ ಎಚ್ಚರಿಕೆಗಳನ್ನು ಪಾಲಿಸಿದರೆ ಚಳಿಗಾಲದಲ್ಲಿ ಹೃದಯವನ್ನು ಸುರಕ್ಷಿತವಾಗಿ ಕಾಪಾಡಬಹುದು. ಸ್ನೇಹಿತರೆ, ಚಳಿಗಾಲದಲ್ಲಿ ಹೃದಯಘಾತದಿಂದ ದೂರ ಉಳಿಯಲು ಕೆಲವು ಸರಳ ಆದರೆ ಅತ್ಯಂತ ಅಗತ್ಯವಾದ ಮುನ್ನೆಚ್ಚರಿಕೆಗಳನ್ನು ಪಾಲಿಸುವುದು ಬಹಳ ಮುಖ್ಯ. ಚಳಿ ಹೆಚ್ಚಿರುವ ಸಮಯದಲ್ಲಿ ದೇಹವನ್ನು ಸದಾ ಬಿಸಿಯಾಗಿಟ್ಟುಕೊಳ್ಳಬೇಕು. ವಿಶೇಷವಾಗಿ ಬೆಳಿಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ತುಂಬಾ ಚಳಿ ಇರುವಾಗ ಬೆಳಗಿನ ಜಾವ ವ್ಯಾಯಾಮ ಮಾಡುವುದನ್ನು ತಪ್ಪಿಸಿ. ಬದಲಾಗಿ ಮಧ್ಯಾಹ್ನದ ಹೊತ್ತು ಸೂರ್ಯನ ಮೃದುವಾದ ಬಿಸಿಲಿನಲ್ಲಿ ನಿಧಾನವಾಗಿ ನಡೆಯುವುದು ಆರೋಗ್ಯಕ್ಕೆ ಹೆಚ್ಚು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ರಕ್ತದೊತ್ತಡ ಅಂದರೆ ಬಿಪಿ, ಸಕ್ಕರೆ ಕಾಯಿಲೆ ಮತ್ತು ಕೊಲೆಸ್ಟ್ರಾಲ್ಗೆ ಸಂಬಂಧಿಸಿದ ಔಷಧಿಗಳನ್ನು ವೈದ್ಯರು ಸೂಚಿಸಿದಂತೆ ನಿಯಮಿತವಾಗಿ ತೆಗೆದುಕೊಳ್ಳಬೇಕು ಹಾಗೂ ವೈದ್ಯರ ಸಲಹೆ ಇಲ್ಲದೆ ಅವುಗಳನ್ನು ಯಾವ ಕಾರಣಕ್ಕೂ ನಿಲ್ಲಿಸಬಾರದು. ಆಹಾರದಲ್ಲಿ ಸೂಪ್, ಹಣ್ಣುಗಳು, ತರಕಾರಿಗಳು ಮತ್ತು ಸಂಪೂರ್ಣ ಧಾನ್ಯಗಳನ್ನು ಸೇರಿಸಿಕೊಳ್ಳಬೇಕು. ಎಣ್ಣೆಯಲ್ಲಿ ಕರಿದ ಆಹಾರ, ಅತಿಯಾದ ಉಪ್ಪು ಮತ್ತು ಸಕ್ಕರೆಯ ಬಳಕೆಯಿಂದ ದೂರವಿರುವುದು ಹೃದಯದ ಆರೋಗ್ಯಕ್ಕೆ ಉತ್ತಮ. ಮನೆಯೊಳಗೆ ಸಣ್ಣ ಮಟ್ಟದ ಚಟುವಟಿಕೆಗಳು, ಯೋಗ ಮತ್ತು ಸ್ಟ್ರೆಚಿಂಗ್ ವ್ಯಾಯಾಮಗಳನ್ನು ಮಾಡುವ ಅಭ್ಯಾಸವನ್ನು ಮುಂದುವರೆಸಬೇಕು. ಧೂಮಪಾನ ಮತ್ತು ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಬಹಳ ಅಗತ್ಯ. ಎದೆ ನೋವು, ಉಸಿರಾಟಕ್ಕೆ ತೊಂದರೆ, ಅತಿಯಾದ ಬೆವರು,
ಅಥವಾ ಅಸಹಜ ದಣಿವು ಕಂಡುಬಂದರೆ ಕ್ಷಣ ಮಾತ್ರವೂ ವಿಳಂಬ ಮಾಡದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.